ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಹೆಸರಿನಲ್ಲಿ ಅರ್ಹ ಮತದಾರರ ಹೆಸರನ್ನು ಪಟ್ಟಿಯಿಂದ ಹೊರಗಿಡುವ ಪ್ರಯತ್ನ ನಡೆದಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ದೂರಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದ ಎನ್ಡಿಎ ಸರ್ಕಾರದಿಂದ ಚುನಾವಣಾ ಆಯೋಗ ಬಳಸಿಕೊಂಡು ಎಸ್ಐಆರ್ ಹೆಸರಿನಲ್ಲಿ ಅರ್ಹರನ್ನು ಹೊರಗಿಡುತ್ತಿದೆ ಎಂದು ದೂರಿದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಪಕ್ಷವು ರಾಜ್ಯಾದ್ಯಂತ ವ್ಯಾಪಕ ಸಿದ್ಧತೆ ನಡೆಸಿದ್ದು, ಬೂತ್ ಮಟ್ಟದ ಅಧಿಕಾರಿಗಳು ಬಿಎಲ್ಒಗಳೊಂದಿಗೆ ಸಮನ್ವಯ ಸಾಧಿಸಲು ಕಾರ್ಯಕರ್ತರ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು. ನಾವು ನೆನಪು ಮಾಡಿಕೊಳ್ಬೇಕಾಗಿರುವಂಥದ್ದು ಸ್ವಾತಂತ್ರ್ಯ, ಸರ್ಕಾರ, ಸಂವಿಧಾನ, ದೇಶದ ಏಕತೆ. ಸೊ 4 ಜನರನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅವರಿಗೆ ಪ್ರಣಾಮಗಳನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಸ್ವಾತಂತ್ರ್ಯ ಅಂದ ಕೂಡಲೇ ಮಹಾತ್ಮ ಗಾಂಧಿಯವರ ನೇತೃತ್ವ, ಲಕ್ಷಾಂತರ ಜನರ ಹೋರಾಟ ಮಾಡಿದ ಪರಿಣಾಮ ಸ್ವಾತಂತ್ರ್ಯ ಬಂದದ್ದು. ಸರ್ಕಾರ ಅಂದ ಕೂಡಲೇ ಮೊದಲ ಪ್ರಧಾನಮಂತ್ರಿಯಾಗಿ ಮಾಡರ್ನ್ ಇಂಡಿಯಾ ಕಲ್ಪನೆಯನ್ನು ದೇಶಕ್ಕೆ ಕೊಟ್ಟಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಭಾಳ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಸದೀಯ ವ್ಯವಸ್ಥೆಗೆ ಭಾಳ ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟಂಥ ಪ್ರಧಾನಮಂತ್ರಿಗಳು ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಹಾಗೆಯೇ ಒಂದು ಅತ್ಯುತ್ತಮ ಸಂವಿಧಾನ ಸರ್ಕಾರ ಬಂದ ಪರಿಣಾಮ, ಸರ್ಕಾರ ಬರಲಿಕ್ಕೆ ಹೇಗೆ ಈ 4 ಅಂಗಗಳು ದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಂಥ ಸಂವಿಧಾನ 1949 ನವೆಂಬರ್ 26 ದೇಶದ ಜನರು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಂಥದ್ದು ಒಂದು ಜನಪರವಾದಂಥ ಒಂದು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅನ್ನೋಂಥದ್ದು. ಮತ್ತು ಈ ದೇಶದ ಏಕತೆ, ಪ್ರಗತಿ ತಾವೆಲ್ಲ ಕೂಡ ಇಲ್ಲಿ ವಿಶೇಷವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರು ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ನಿಜಾಮರ ಆಡಳಿತ ಇದ್ದಂಥ ಒಂದು ಪ್ರದೇಶ ಇದು. ಮತ್ತು ಆ ಎಲ್ಲ ರಾಜ್ಯಗಳನ್ನು ಮತ್ತು ಸಂಸ್ಥಾನಗಳವರನ್ನು ಒಗ್ಗೂಡಿಸಿ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲರು ಅನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಸಂವಿಧಾನ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಇಲ್ಲಿ ಯಾವುದೇ ವ್ಯತ್ಯಾಸಗಳ ಇಲ್ಲ. ಇಲ್ಲಿ ಮತದಾರ ಪ್ರಭು ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಜೆಂಡರ್ ಡಿಸ್ಪ್ಯಾರಿಟಿ ಆಗಲಿ, ಬಡವರು, ಅನುಕೂಲಸ್ಥರು, ವಿದ್ಯಾವಂತರು, ಅವಿದ್ಯಾವಂತರು, ಗಂಡಸರು, ಮಹಿಳೆಯರು, ಯಾರಿಗೆಲ್ಲ 18 ವರ್ಷ ತುಂಬಿದೆ ಅವರೆಲ್ಲ ಕೂಡ ಅರ್ಹ ಮತದಾರರು ಈ ದೇಶದಲ್ಲಿ ಆಗ್ತಾರೆ. ಎಲ್ಲ ನಾಗರಿಕ ಬಂಧುಗಳು ಕೂಡ ಅರ್ಹ ಮತದಾರರಾಗ್ತಾರೆ. ಹಾಗಾಗಿ ಯಾವುದೇ ಧರ್ಮ, ಜಾತಿ, ಯಾವುದೇ ವ್ಯತ್ಯಾಸವಿಲ್ಲದೇ ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ನಾವು ಸಂವಿಧಾನವನ್ನು ನಮಗೆ ಕೊಟ್ಟಿರುವಂಥದ್ದು ಕೂಡ ಅದೊಂದು ಬಹಳ ದೊಡ್ಡ ಹೆಗ್ಗಳಿಕೆ ಕೂಡ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ SIR ಏನು ದೇಶದಲ್ಲಿ ಹೊಸ ವ್ಯವಸ್ಥೆಯನ್ನು NDA BJP ಪ್ರಾರಂಭ ಮಾಡಿದ್ದೇನಲ್ಲ. ಮೊದಲು ಇಟ್ ವಾಸ್ ಓನ್ಲಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅಂತ ಇತ್ತು. ಅದಕ್ಕೆ ಅವ್ರಿಗೇನು ಅಂತಂದರೆ ಅವ್ರಿಗೊಂದು ಚಪಲ ಬಂದುಬಿಟ್ಟಿದೆ. NDA BJPನವರಿಗೆ ಎಲ್ಲ ಕಾಂಗ್ರೆಸ್ಸಿನ ಸರ್ಕಾರಗಳು ಏನಾದರೂ ಹೆಸರು ಇದ್ದರೆ ಆ ಹೆಸರಿಗೆ ಇನ್ನೊಂದು ಪರ್ಯಾಯವಾದಂಥ ಹೆಸರುಗಳನ್ನು ತರುವಂಥದ್ದು ಅಥವಾ ಮತ್ತೊಂದು ಏನಾದರೂ ಹೆಸರನ್ನು ಸೇರಿಸುವಂಥದ್ದು. ಹಾಗಾಗಿ ಮೊದಲು ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಏನಿತ್ತು ಅದಕ್ಕೆ ಒಂದು ಸ್ಪೆಷಲ್ ಅಂತ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ 10-12 ಸಾರಿ ಈ ದೇಶದಲ್ಲಿ ಸ್ಪೆಷಲ್ ವೋಟರ್ ರಿವಿಷನ್ ನಡೆದಿದೆ. 1952ರಿಂದ 2003 ಮತ್ತು 2004ರವರೆಗೂ ಕೂಡ ವೋಟರ್ ರಿವಿಷನ್ ನಡೆದಿದೆ. ಸೊ ಹಾಗಿದ್ರೆ 10 ವರ್ಷಗಳಿಗೊಮ್ಮೆ ಈ ವೋಟರ್ ರಿವಿಷನ್ ಆಗಬೇಕಾಗುತ್ತೆ. ಯಾರೆಲ್ಲ ತೀರ್ಕೊಂಡಿದ್ದಾರೆ, ಯಾರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಮತ್ತು ಹೊಸದಾಗಿ ಜನವರಿ ಬಂದಂಥ ಒಂದು ಸಂದರ್ಭದಲ್ಲಿ 18 ವರ್ಷ ಹೊಸ ಮತದಾರರಿಗೆ ಅವರು ಮತದಾರರಾಗಿ ಮಾಡ್ಕೊಳ್ಳೋಂಥ ಅವಕಾಶಗಳೇನಿದ್ದಾವೆ ಇದೆಲ್ಲದಕ್ಕೂ ಕೂಡ ಅವಕಾಶಗಳಿದ್ದಾವೆ. ಹಾಗಿದ್ದರೆ 2015ರಲ್ಲಿ ಆಗಬೇಕಾಗಿತ್ತು, 2015, 2016ರಲ್ಲಿ ಆಗಬೇಕಾಗಿತ್ತು ಇಂಟೆನ್ಸಿವ್ ರಿವಿಷನ್. ಅವರಿಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸಂಸದೀಯ ವ್ಯವಸ್ಥೆನ ಬಲಪಡಿಸಬೇಕು ಅನ್ನೋ ಉದ್ದೇಶ BJPಯವರಿಗೆ NDAಗೆ ಇದ್ದಿದ್ದರೆ 2015-16ರಲ್ಲಿ ಮಾಡಬೇಕಾಗಿತ್ತು. ಅವರು ಯಾಕೆ ಮಾಡಲಿಲ್ಲ? ಎಲೆಕ್ಷನ್ ಕಮಿಷನ್ನವ್ರಿಗೂ ನಾವು ಅದನ್ನೇ ಕೇಳಿದ್ವಿ. ನಾವು ಪ್ರತಿ ವಾರ ಎಲೆಕ್ಷನ್ ಕಮಿಷನ್ ಮುಂದೆ ಅಪಿಯರ್ ಆಗ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ಅವ್ರು ಕರೀತಾರೆ. ಅವ್ರು ಮೊದಲು ಕರೀತಿರಲಿಲ್ಲ. ನಾವೇ ಅವ್ರಿಗೆ ಒತ್ತಾಯ ಮಾಡಿದ್ವಿ, ನೀವು ಬರೀ ಇಲ್ಲಿ ಕೂತು ನಮಗೆ ಮತ್ತು ಯಾವಾಗಲೂ ನಾವು ಫೋನ್ ಮಾಡಿದ್ರೇನೋ ಅಥವಾ ನಾವು ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರೇನೋ ಆಗಷ್ಟೇ ಕ್ಲಾರಿಫಿಕೇಷನ್ಸನ್ನು ಕೊಡೋದು ಬೇಡ. ಪ್ರತಿ ವಾರ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಬೂತ್ಗಳಲ್ಲಿ ಏನು ಪ್ರಕ್ರಿಯೆಗಳಾಗ್ತಾ ಇದ್ದಾವೆ ಅನ್ನೋಂಥ ವಿವರಗಳನ್ನು ನೀವು ಕೊಡಬೇಕು. ಮತ್ತು ನಾವು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಮತದಾರನ, ನಮ್ಮ ಪದಾಧಿಕಾರಿಗಳನ್ನು, ಮುಖಂಡರುಗಳನ್ನು, ಸಿವಿಲ್ ಸೊಸೈಟಿಯಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ತೇವೆ.
ಅಲ್ಲಿ ಬಂದಂಥ ಅಬ್ಸರ್ವೇಷನ್ಸ್ ಏನಿದ್ದಾವೆ, ಅಲ್ಲಿ ಬಂದಂಥ ಸಮಸ್ಯೆಗಳೇನಿದ್ದಾವೆ ಅದನ್ನು ನಾವು ನಿಮ್ಮ ಗಮನಕ್ಕೆ ತರ್ತೇವೆ. ಮತ್ತು ನೀವು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ನೋಡಿಕೊಂಡು ಅದನ್ನು ಆ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಮಾತನ್ನು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನಾವು ಹೇಳಿದ್ವಿ. ಅದರಂತೆ ಅವರು ಕೂಡ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಪ್ರವಾಸವನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಕಳೆದ 1 ವರ್ಷದಿಂದಲೇ ನಾವು ಎಚ್ಚೆತ್ಕೊಂಡಿದ್ವಿ. ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದ ಇವತ್ತಿನ ಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ಬಗ್ಗೆ ನಾವು ಭಾಳ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ದರು. ಸೊ ನಾವು ಒಂದು ರಾಜಕೀಯ ಪಕ್ಷವಾಗಿ ಭಾಳ ಎಚ್ಚರಿಕೆಯನ್ನು, ಭಾಳ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂಥೇಳಿ 1 ವರ್ಷದ ಹಿಂದೆಯೇ ನಾವೇನು ಮಾಡಿದ್ವಿ, ಎಲ್ಲ ನಮ್ಮ 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ವಿಧಾನಸಭೆಯಲ್ಲಿ ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು, ಹಾಗೆಯೇ 24ರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಎಲ್ಲ ಸಹಕಾರ ಪಡ್ಕೊಂಡು ಮತ್ತು ನಮ್ಮ DCC ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳ ಹೇಳಿ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.